ಇಲ್ಲಿ ಮಾತಾಡಕ್ಕೆ ಕೊಡು, ಒಂದೆರಡು ನಿಮಿಷ, ಹಂಗೆ ಒಂದು ನಿಮಿಷ ಮಾತಾಡ್ಬೇಕು. ಹಲೋ ಸರ್, ನಮಸ್ಕಾರಗಳು. ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದ್ ಆಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದ್ ಆಗಿದೆ ಅಂತ ಹೇಳಿದ್ರು. ನಿಮಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನು ಏರ್ಪೋರ್ಟ್ ಒಳಗಡೆ ಕೂಡ ಯಾರು ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದ್ರೆ ನೀವು ಇಷ್ಟು ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮ್ಗೇನು ಸಂಬಂಧ ಇಲ್ಲ, ನೀವು ಏನು ಮಾಡ್ಕೊಂತೀರೋ ನಿಮ್ಮ ಇಷ್ಟ ಅಂತ ಕೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವೆಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ, ನಾಳೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪ ಅಂದರೆ, ಇದರಲ್ಲಿ ತುಂಬಾ ಜನ ವಯಸ್ಸಾದವರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ. ಇದು ಸೂರ್ಯ ನ್ಯೂಸ್ ಕನ್ನಡ.